ಬ್ರಹ್ಮನ ಬ್ರಹ್ಮನ ಹೋಗಲಿ ಮುಂದೆ. ಗಾನಾದಿ ದೇವಿ ಬ್ರಹ್ಮನ ರಾಣಿ ಅಣ್ಣ ಮೀನಾಂಗನರಸಿ ಬರುವಳ ಮೀನಾಂಗನರಸಿ ಬರುವಳ ಈ ಮಾನಿನಿಯಾರೋ ಈ ಮಾನಿನಿಯಾರೋ ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಶಂಕರನೇ ಬಲ್ಲ
ಅಷ್ಟು ಮಾಂಸ ತಿಂದದ್ದೆಲ್ಲ ಕರಗಿ ಹೋಯ್ತು. ಹೌದಾ? ಇವತ್ತು ಕರಗಿಸಬೇಕು ಅಂತಲೇ ನಿನ್ನನ್ನು ಕರ್ಕೊಂಡು ಬಂದದ್ದು. ಗೊತ್ತಾಯ್ತು. ಯಾರು ಇದು? ಬೇರೆ ಯಾರು ಅಲ್ಲ, ಯಾರು? ಸತ್ಯಲೋಕದಲ್ಲಿದ್ದಾನಲ್ಲ ಬ್ರಹ್ಮ. ಹೌದು, ಬ್ರಹ್ಮ. ಅವಳು ಯಾರು ಅಂತ ಕೇಳಿದ್ದು ನಾನು. ಬ್ರಹ್ಮ ಅಂತ ಹೇಳ್ತಾನಲ್ಲ, ಅದನ್ನೇ ಹೇಳಿದ್ದು. ಬ್ರಹ್ಮನ ರಸಿಯಾದ ಶಾರದೆ. ಶಾರದೆ, ವೀಣಾಪಾಣಿ, ವೀಣಾಪಾಣಿ, ಪುಸ್ತಕ ಪಾಣಿ, ನೀಲವೇಣಿ, ಫಣಿವೇಣಿ, ಆವಾಣಿ, ಕಲ್ಯಾಣಿ. ಅವಳು ಬರ್ಲಿಕ್ಕುಂಟ? ಯಾಕೆಲ್ಲ? ಬ್ರಹ್ಮ ಸೃಷ್ಟಿ ಮಾಡುವಾಗ ಅವ ಸೃಷ್ಟಿ ಮಾಡುವ ಜೀವರಾಶಿಗಳಿಗೆ ಸುಜ್ಞಾನವನ್ನು ಕೊಡಬೇಕು ಅಂತಾದ್ರೆ ವಾಗ್ದೇವಿಯಾದ ವಾಣಿ ಬ್ರಹ್ಮನ ಬಳಿಯಲ್ಲೇ ಬೇಕು. ಅವಳಿಲ್ಲದೆ ಹೋದ್ರೆ ಎಲ್ಲ ಬೆಪ್ಪುತ ಕಡೆಗಳು ಕೈ ತೋರಿಸುದು ಯಾರಿಗೆ? ಹೇಳಿದ್ದು ನಾನು. ಹಾಗೆ ಇರ್ತಾವೆ. ಅವಳಲ್ಲ, ಅವಳಲ್ಲ. ಮತ್ಯಾರು? ಅಮ್ಮ, ಯಾರೇ ಆಗ್ಲಿ ಅವಳ ಸೌಂದರ್ಯ ನೋಡಿದ್ಯಾ? ಎಷ್ಟು ಚಂದ ಇದ್ದಾಳೆ ನೋಡು. ಮಂದಗಮನೆಯ ಮಂದಹಾಸಮಂ ಕುಂದರವೇ ಕುಂದರವಯವ ಸೌಂದರ್ಯಮಂ ವಕ್ರ ಕುಂದಳೆಯ ವಕ್ರಾವಲೋಕನದ ಭಾವದ ಬಗೆಯಂ ದುಟಿಯಳ ಬಂಧುರದ ಸಿಂಗರವನ ದಯಾನಂದ ವರ್ಣಿಸಲಿ. ಏನನೆಂಬೆನು ಮನಸ್ಸಿಜನ ಮದದಾನೇನು ರತ್ನ ನಿಧಾನೇನು ತ್ರೈಲೋಕ್ಯ ರೂಪೈಕ ಸೌರಭೋ ನೋಟಕರ ರಥ ಸಾಕಾರ ಸನ್ನಿಭೆ ಈಕೆ ತನ್ನ ಸೊಂಪಡಿದ್ದು ನುಂಪಿಡಿದು ಕಂಪುಗೆಯ ಲೋಚನದ ನೋಟದ ಹೊಲವು ಹೊಡಗಳಿಸಿ ಗೆಲುವ ಕದಪಿನ ಕಾಂತಿ ಕಳಗಳಿಸೆ ನಸುಲಜ್ಜ ನಗುಮೊಗದ ರಂಕುರಿಸ ತನುಕಾಂತಿಯಿಂದ ಕೂಡಿದ ಹೆಣ್ಣಿವಳು ಕಂಗಳು ಕಾಮನ ಶರಂಗಳು ನೀಲಾಲ ಕಂಗಳು ಮಳೆಯ ಬೆಳಗಂಗಳು ರಕ್ತಾದ ರಂಗಳು ತಲುಪುವ ರಂಗಳು ಪೂರ್ಣ ಕಳೆಯೋ ತಿಂಗಳು ಎಂಬ ಹಾಗೆ ಭಾಸವಾಗುವ ಭಾಸುರಾಂಗಿಯಾದ ಹೆಣ್ಣು ಯಾರಿವಳು? ಯಾರವಳ ಪರಮಂತೆ ಕಪ್ಪಿಡಿದ ಮುಂಗಳು ಸಾವಿನ ಕಡೆಯಂತೆ ಸರಿಗೊಂಡ ಜಡೆಯು ಚಂದಿರದಂತೆ ಸಂತಸಮ ಪುಟ್ಟಿಪ ಮಗವು ಕಾವಲ ಸಿಂಗಾಡಿಯಂತೆ ಬಾಗಿರ್ಪ ಕುರುಪು ನೀರು ವೆಸವಂತೆ ನೀಳಮಪ್ಪ ಕಣ್ಣು ಹಂಬಗೆ ಮೊಗೆಯಂತೆ ಸೊಗಸುದಾಟ ಮೂಗು ಹೊಂಡೆ ಬಣ್ಣಂತೆ ಕೆಂಪೆಸವ ಬಾಯ್ದನೆಯು ದಾಳಿಂಬದ ಬಿತ್ತಿನಂತೆ ಸೋ ಬಲ್ಗಳು ಕನ್ನಡಿಯಂತೆ ಪಳವ ಕೆಕ್ಕೆಯು ಬೆಳ್ದಿಂಗಳಂತೆ ಪಸಲ್ಪ ನಗೆಯು ಒಂದರ ಮೇಲೊಂದಕ್ಕೆ ಯಮ ಪುಟ್ಟಿ ಬಹು ಆರಪ್ಪಳಿ ಶೃಂಗಾರ ಬೆಳಗಿನ ಶುಗವಾರಿ ಮಾತಂಗ ಗಾಮಿಣಿ ಸರ್ಪಣಿ ಭವೇನ ತುಂಗ ಭಯೋದರ ಶುಗಬೋಲಿ ಬೆಳಂಗ ತಂಗದ ಭಾಗ್ಯದ ಮೇಲೆ ಕಣ್ಣೀರೊಳಿಸಲು ನೋಡಿದ ಓಡಿದ ರತ್ನವಾಗರ ಪ್ರತಿವತ ಬೆಳೆದು ಪೀಕೆ ನಾಚಲೇಬೇಕು
ಅಂಬಾಜಾತ್ಸರ್ಯ ಪರಿಮಿತರ ಇರದ ಇಂಪಿನ ಕಂಪು ಆಗದ ಜನರ ಮೈಮನಕ್ಕೆ ತಂಪು ನಮ್ಮ ಹೃದಯಕ್ಕೆ ತಂಪು ಬೆಂಪು ಸೊಂಪು ಕಂಪನ್ನು ಕೊಟ್ಟ ನಸುಗೆಂಪಿನ ಹೆಣ್ಣು ಯಾರಿವಳು 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 ಒಂದು ಕೇಳುವವರಿಗೆ ಅರ್ಥ ಆಗ್ಬೇಕು. ಹೌದು. ಇಲ್ಲದ್ರೆ ಹೇಳುವ ನಿನಗಾದ್ರೂ ಅರ್ಥ ಆಗ್ಬೇಕು. ಸರಸಿರುವ ನೇತ ನಿಮ್ಮ ಕನಕಾಬಗಾತೆ ಮೆನುಗುತಿ ಅನಾಸುತ್ತ ವಿಧ ಮಂಡಲಾಸನೆ ಗುರುಪಯೋಧನ ಅರಿಯಕ್ಷ ಮಧ್ಯದಲ್ಲಿ ಬಿಟ್ಟದ ಗತಿ ಚೋದ್ಯ ಬಿಡಿಸುವ ಸೌಂದರ್ಯವನ್ನು ಒಂದೇ ತರುಣಿ ಮನೆ ಯಾರು 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 ಗೊತ್ತಾಗ್ತದೆ. ವರದೆ ಕುಟ್ಬಲದಂತೆ ಪೂಜೆ ಪಂಪನ್ನು ಬಡದಂದ ಯಾವಾಗ ನೀನು ಬೇಡ ಅಂತ ಹೇಳಿದ್ವಿ ಇನ್ನೂ ಮಾತಾಡುದಿಲ್ಲ. ಅಮ್ಮ ಎಷ್ಟು ಹೊಗಳಿದ್ರು ಇವಳು ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ಲ. ಮತ್ತೆ ಯಾಕೆ ಹೊಗಳಿದ್ದು? ನಮ್ಮ ಕರ್ಮಕ್ಕೆ ಗೊತ್ತಾಗುತ್ತದಂತ ನಾವು ಯಾಕೆ ಹೊಗಳಬೇಕು? ಯಾಕೆ? ವಾಸ್ತವ ಇಲ್ಲಿರುವಾಗ ನಾವು ಕಲ್ಪನಾ ಲೋಕದಲ್ಲಿ ವಿಹರಿಸುವುದು ಯಾಕೆ? ಅವಳ ಇದ್ದಾಳಲ್ಲ, ಮಾತಾಡಿಸುವ ಹೋಗಿ ಅವಳಲ್ಲೇ ಮಾತಾಡಿಸುವ. ಮಾತಾಡಿಸಿ ಅಭ್ಯಾಸ ಇಲ್ಲ. ಮೇಲಾಗಿ ಹೆಣ್ಣು ಮಕ್ಕಳಿಗೆ ಮಾತಾಡುವ ಹಾಗಿಲ್ಲ. ಬ್ರಹ್ಮದೇವ ಕೊಟ್ಟ ವರಬಲ. ಮಾತಾಡುವ ನಿಲ್ಲು, ಅವಸರ ಮಾಡಬೇಡ. ಎಂದಿನವರೆಗೆ ಬ್ರಹ್ಮಚಾರಿಗಳು ಮಾತಾಡದಿದ್ರೆ ಗೊತ್ತಾಗುದು ಹೇಗೆ? ಒಂದು ಮಾತಾಡ್ಬೇಕು. ಹೌದು. ಹಾಗಾದ್ರೆ ಮಾತಾಡು, ನೀನೇ ಮಾತಾಡು. ಓ ತರುಣಿ, ಸೌಂದರ್ಯವತಿಯಾದಂತಹ ಹೆಣ್ಣು ನೀನು ಕದಂಬ ಕಾಂತಾರಕ್ಕೆ ಬಂದು ಕುಳಿತಿದ್ದಿ. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ತಂದೆ ಯಾರು, ತಾಯಿ ಯಾರು, ಬಂಧು ಬಳಗ, ಊರು, ಕೇರಿ, ಮೇಲೆ ಕೆಳಗೆ ಎಲ್ಲ ಹೇಳಬೇಕು. ಮುಖ ತಿರುಗಿಸಿದ್ದಾಳೆ. ಬಹುಶಃ ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಮಾತಾಡುವವರು ಕಡಿಮೆಯವರಂತ ಇವಳು ಮಾತಾಡುವುದು. ಸಾಮಾನ್ಯದವರಿಂದ ಭಾವಿಸಬೇಡ. ನಾವಿಬ್ಬರು ಗಂಡುಗಳಿಗಳಾದಂತಹ ಸರಸವಂತಿನಿಯ ಶೌರ್ಯ ಬರೆದದು ಅಂತರ್ಯ ಮನವಾಜನ ಬರುವೆ ಜನರು ಯಾರೆಂಬುದರರಿಯ ನೀವರಿಗೆ ಸರಸವಂತನ ಬಹಳ ದೂರದಿಂದಲೇ ನಿಮ್ಮ ಇವರ ಆಗಮನವನ್ನು ಕಂಡವಳು ನಾನು. ಆಗಲೇ ಯಾರು ಗಂಡುಗಳಿಗಳು ಎಂಬುದನ್ನು ಮನದಲ್ಲಿಯೇ ತೀರ್ಮಾನ ಮಾಡಿಕೊಂಡೆ. ಹೇಳಿ ಸುಖ ಇಲ್ಲ. ಅದು ನೇರವಾಗಿ ಹತ್ತಿರವೇ ಬರುತ್ತಾ ನನ್ನನ್ನು ನುಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ವಾ? ಹೌದು. ಸರಸವಾಂತೆನಯ್ಯ, ನಿಮ್ಮ ಮಾತುಗಳನ್ನು ಕೇಳುವಾಗ ಅದೆಷ್ಟು ಸಂತೋಷವಾಯಿತು ಬಲ್ಲಿದ. ಆದ್ರೆ ವಿಷಯ ಸ್ಪಷ್ಟವಾಗ್ಲಿಲ್ಲವಲ್ಲ. ಸ್ಪಷ್ಟ ಆಗಲಿಲ್ವಾ? ಬಹುಶಃ ಇವಳಿಗೆ ಪ್ರಶ್ನೆ ಎತ್ತಾಯ್ತು. ಒಂದೊಂದೇ ಕೇಳುವ. ನಿನ್ನ ತಂದೆ ಯಾರು? ಗೊತ್ತಿಲ್ಲ, ತಾಯಿ ತಿಳಿದಿಲ್ಲ. ಊರು? ಹೋದದ್ದು ಊರೇ. ಮನೆ? ಭಕ್ತರ ಮನವೇ ನನ್ನ ಮನೆ. ಮದುವೆ ಆಗಿದೆ? ಆ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು. ಬಾಲ್ಯದಲ್ಲಿ ಕೈಗೊಂಡಂತಹ ಒಂದು ಪಣ ಏನು? ಯಾರಾದರೂ ನನ್ನಲ್ಲಿ ಯುದ್ಧ ಮುಖೇನವಾಗಿ ಸೋಲಿಸುತ್ತಾನೋ ಅಂಥವನನ್ನೇ ವರಿಸುವೆನೆಂಬುದಾಗಿ. ಅಮ್ಮ, ಯಾರಾದ್ರೂ ಪ್ರಯತ್ನ ಮಾಡಿದ್ದಾರಾ? ನನ್ನ ಮುಖೇನ ಕತ್ತಿ ಕಾಳಗದಲ್ಲಿ ಭವನವನ್ನು ಕೊಡುವಂತಹ ಗಂಡು ಮಗ. ಅಪಮಾನ ಅಪಮಾನ ಅಪಮಾನ, ಇದು ಅಪಮಾನ. ಇವಳನ್ನು ಬಿಡುವ ಹಾಗಿಲ್ಲ. ಹೋಗಿ ಏನು ಬೇಗ ಸಾಹಿತ್ಯ? ಮತ್ತೆ ನಾವು ಗಂಡುಗಳಿಗಳಲ್ವಾ? ಹೌದು. ಮದುವೆ ಆಗಿ ನಾನು ಯಾರು ಗಂಡ ಸುತ್ತ ತೋರಿಸಿ ಮದುವೆ ಆಗ್ತೀಯಾ? ಏನು ಸಾಹಿತ್ಯ ಬೇಕಾ? ಮದುವೆ ಆದವರನ್ನ ಬ್ರಹ್ಮದೇವ ಕೊಟ್ಟ ವರಬಲ. ಎಂದಿನವರೆಗೆ ಬ್ರಹ್ಮಚಾರಿಗಳಾಗಿ ಮುಂದುವರಿಯುತ್ತಿರೋ ಅಂದಿನವರೆಗೆ ಮರಣದ ಭೀತಿ ಇಲ್ಲ. ಅದು ವರ ಅಲ್ಲ, ಬ್ರಹ್ಮದೇವ ಕೊಟ್ಟದ್ದು ಶಾಪ ನಮಗೆ. ಈಗ ಮದುವೆ ಆಗುವುದಕ್ಕೆ ಹೋದ್ರೆ ಸಾಯ್ತೇವೆ. ಸಾಯುವುದು ದೊಡ್ಡದಲ್ಲ, ಎಲ್ಲರೂ ಸಾಯ್ತಾರೆ. ಆದ್ರೆ ನಮ್ಮಂತವರು ಸತ್ರೆ ನಾಳೆ ಉದಯ ಕಾಲಕ್ಕೆ ದೊಡ್ಡ ಅಕ್ಷರದಲ್ಲಿ ಮುಖಪುಟದಲ್ಲಿ ಬರ್ತದೆ, ಒಬ್ಬಳಾಗಿ ಹುಡುಗಿಯನ್ನು ಕೆಣಕುವುದಕ್ಕೆ ಹೋಗಿ ಗಂಡುಗಳಿಗಳಾದ ಚಂಡಮುಂಡರ ಅಕಾಲ ಮರಣ. ಚಂಡಮುಂಡರು ಇನ್ನಿಲ್ಲ. ಅದೆಲ್ಲ ಬೇಕಾ? ಇವಳು ನಮಗಲ್ಲ, ಶಿವನಿಗೆ ಯೋಗ್ಯ.